ಇನ್ನು ಸಚಿವರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ಇದೀಗ ಅಂತ್ಯಗೊಂಡಿದೆ. ವಿಧಾನಸೌಧದ ತಮ್ಮ ಕೊಠಡಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದರು. ಅದಾದಮೇಲೆ ಸ್ವಲ್ಪ ಹೊತ್ತಿನಲ್ಲೇ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತಾಡ್ತಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಫೋಟೋಗಳನ್ನು. ಅಧಿಕಾರಿಗಳ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇರೋದು. ವಿಧಾನಸೌಧದಲ್ಲಿ ನಡೆದಂಥ ಮೀಟಿಂಗ್ ಇದು. ಇದೆಲ್ಲ ಆದಮೇಲೆ ಹೊರಗಡೆಗೆ ಬಂದವರು ಪತ್ರಕರ್ತರ ಜೊತೆಗೆ ಮಾತಾಡ್ತಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಜೊತೆಗಿದ್ದಾರೆ. ಈ ಜೊತೆಗೆ ಒಂದಿಷ್ಟು ಜನ ಹಿರಿಯ ಮಂತ್ರಿಗಳು, ಡಿ ಸಿ ಎಂ ಪರಮೇಶ್ವರ್ ಇದ್ದರು, ರಾಮಲಿಂಗಾರೆಡ್ಡಿ ಅವರಿದ್ದರು, ಎ ಜಿ ಶಶಿಕಿರಣ್ ಶೆಟ್ಟಿ, ಡಿ ಜಿ ಐ ಜಿ ಪಿ ಸಲೀಂ, ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇದರ ವಿವರಗಳೇನೇನು ಅದರ ಬಗ್ಗೆ, ಜೊತೆಗೆ ಓವರಾಲ್ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವರು ಪ್ರೆಸ್ ಮೀಟಲ್ಲಿ ಮಾತಾಡಬಹುದು. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದು ಹೇಗೆ, ನಿಭಾಯಿಸೋದು ಹೇಗೆ, ಹೆಚ್ಚು ಕಡಿಮೆ ಆಗಬಾರ್ದು, ಯಾವುದು ಕೂಡ ಮಿತಿ ಮೀರಬಾರ್ದು. ಹೀಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ಈಗ ಮುಖ್ಯಮಂತ್ರಿಗಳ ಮೇಲಿದೆ. ಸುಮ್ಮನೆ ಏನೋ ಒಂದು ಆಗಿಬಿಡುತ್ತೆ ಅಂತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮುಖ್ಯಮಂತ್ರಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೋಡಿ, ಇಲ್ಲಿ ತನಕ ಅವರು ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ. ಈಗ ಮೀಟಿಂಗ್ ಆದಮೇಲೆ ಬಂದು ಅವ್ರು ಸ್ಟೇಟ್ಮೆಂಟ್ ಕೊಡ್ಬೋದು. ಜೊತೆಗೆ ಇಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಕೇಳ್ತಾಯಿದ್ರು, ಇಂಥ ಸಂದರ್ಭದಲ್ಲಿ ನೀವು ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನು ಕರೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತಾಡಬಹುದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಕಡೆಗೆ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ, ನಂಬರ್ 1. ಜೊತೆಗೆ ಏನಂತಾರೆ, 13ನೇ ತಾರೀಕು ಇಡೀ ರಾಜ್ಯ ಬಂದ್ ಅಂತ ಇದೀಗ ತಾನೇ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದರು. ಜೊತೆಗೆ ಬಿ ಜೆ ಪಿ ಕೂಡ ಇದೇ ವಿಚಾರವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳು ಮತ್ತು ಹಿರಿಯ ಮಂತ್ರಿಗಳ ಜೊತೆಗೆ ಇವತ್ತು ಮೀಟಿಂಗ್ ಮಾಡಿದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಜೊತೆಗಿದ್ದರು, ಜೊತೆಗೆ ಡಿ ಸಿ ಎಂ ಇದ್ದರು, ರಾಮಲಿಂಗಾರೆಡ್ಡಿ ಅವರಿದ್ದರು. ಈ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು, ಜೊತೆಗೆ ಹೊರಗಡೆ ಬಂದವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಕೂಡ ಮಾತಾಡ್ತಾರೆ ಅನ್ನುವಂಥ ಮಾತಿದೆ. ಏನು ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ತಲೆದೋರಿರುವಂಥ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ನಿಲುವೇನು? ರಂಗನಾಥ್, ಕಾವೇರಿ ನೀರಿನ ವಿಚಾರದಲ್ಲಿ ಇದೀಗ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನುವಂಥದ್ದು ಸತ್ಯ. ಅದು ಮತ್ತು ವಾಸ್ತವವೂ ಕೂಡ ಹೌದು. ಈಗ ಒಂದು ಕಡೆ ನೀರನ್ನ ಬಿಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಕೂಡ ನಾವು ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದ್ರೆ ರೈತರ ವಿರೋಧ ಇದೆ. ಕಾವೇರಿ ಕೊಳ್ಳದ ಯಾರೆಲ್ಲ ಅದರ ಫಲಾನುಭವಿಗಳಿದ್ದಾರೆ, ಅದರ ಪ್ರತಿಯೊಂದು ವಿರೋಧಗಳು ಕೂಡ ಇದೀಗ ಸರ್ಕಾರದ ಸಾಕಷ್ಟು ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾವೆ. ಇನ್ನೊಂದು, ವಿರೋಧ ಪಕ್ಷವೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಾ ಇರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದು ಅನ್ನುವಂಥ ಒತ್ತಡ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಅಕಸ್ಮಾತ್ CWMA ಆದೇಶವನ್ನ ಎತ್ತಿ ಹಿಡಿದು ನಾವು ಅದಕ್ಕೆ ಪುರಸ್ಕಾರವನ್ನ ಕೊಟ್ಟು ನೀರನ್ನ ಬಿಟ್ಟಿದ್ದೆ ಆದ್ರೆ ಅದು ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗಂತ ಕಾನೂನಾತ್ಮಕ ದೃಷ್ಟಿಯಿಂದಲೂ ಕೂಡ ನಾವು CWMA ಆದೇಶವನ್ನ ತಿರಸ್ಕರಿಸಿ ಅಥವಾ ಅದನ್ನ ಉಲ್ಲಂಘಿಸಿ ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಅನ್ನೋ ಬಗ್ಗೆ ಇದೀಗ ಚರ್ಚೆ ಆಗಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಬಿಜೆಪಿ ಮತ್ತು JDS ನ ಶಾಸಕರಿಗೂ ಕೂಡ ಸರ್ವಪಕ್ಷ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಅಲ್ಲಿ ಸಂಕಷ್ಟ ಪರಿಹಾರ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘವಾದ ಚರ್ಚೆ ಆಗುತ್ತೆ. ಹಿಂದೆ ಬಂಗಾರಪ್ಪನವರ ಕಾಲದಲ್ಲಿ ನೀರನ್ನ ಬಿಡದೇನೆ ಸಡ್ಡು ಹೊಡೆಯಲಾಗಿತ್ತು. ಅದೇ ಮಾದರಿಯಲ್ಲಿ ಈಗಲೂ ಕೂಡ ನೀರನ್ನ ಬಿಡಬಾರದು ಅನ್ನುವಂತ ಅಭಿಪ್ರಾಯಗಳು ಬಿಜೆಪಿಯ ನಾಯಕರಿಂದ ಕೇಳಿ ಬರ್ತಾ ಇದೆ, ನಿಜ. ಆದ್ರೆ ಅದನ್ನ ಯಥಾವತ್ತಾಗಿ ಪಾಲನೆ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಧ್ಯನಾ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ನಮ್ಮ ಬಳಿ ಇರುವಂತಹ ನೀರಿನ ಪ್ರಮಾಣ, ನೀರಿನ ಲಭ್ಯತೆ ಮತ್ತು ಮುಂದಿನ 4-5 ತಿಂಗಳ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ನಾವು ಏನ್ ನಿರ್ಧಾರವನ್ನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದ ಚರ್ಚೆ ಬಹುತೇಕ ಸರ್ವಪಕ್ಷ ಸಭೆಯಲ್ಲಿ ನಡೆಯುತ್ತೆ. ಮತ್ತು ಹೋರಾಟಗಳು ತೀವ್ರಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೂ ಕೂಡ ಸುದೀರ್ಘವಾದ ಮಾತುಕತೆ ಆಗಿದೆ. CWMA ಮತ್ತು CWRC ಯಲ್ಲಿ ನಮ್ಮ ವಾದಗಳು ಸರಿಯಾದ ರೀತಿಯಲ್ಲಿ ಆಯ್ತಾ ಇಲ್ವಾ ಅನ್ನೋ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. CWMA
ಯಾವುದೇ ರೀತಿಯ ಆದೇಶವನ್ನು ಮಾಡಬೇಕು ಅಂತಂದ್ರೆ ಅದು ಕೇವಲ ವರದಿಯನ್ನ ಆಧರಿಸಿ ಮಾಡಿರೋದಿಲ್ಲ. ಅವರದೇ ಆದಂತ ಸಮಿತಿ, ಅವರದೇ ಆದಂತ ಅಧಿಕಾರಿಗಳು ಕೂಡ ಅಂಕಿ ಸಂಖ್ಯೆಗಳ ರಿಪೋರ್ಟ್ ಅವರ ಕೈಯಲ್ಲಿ ಇದ್ದೇ ಇರುತ್ತೆ. ಈಗ ನಮ್ಮ ಬಳಿ ಇರುವಂತಹ ನೀರಿನ ಲಭ್ಯತೆಯನ್ನ ಆಧರಿಸಿ ಅವರು ಕೊಟ್ಟಿರುವಂತಹ ಆದೇಶವನ್ನ ತಕ್ಷಣ ಉಲ್ಲಂಘನೆ ಮಾಡೋದಕ್ಕೂ ಕೂಡ ಸರ್ಕಾರದ ಕೈಯಲ್ಲಿ ಸಾಧ್ಯವಿಲ್ಲ. ಹೀಗಾಗಿ ಒಂದು ಎಮಿಕೇಬಲ್ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದಾವೆ. ನಾಳೆ, ನಾಡಿದ್ದು ಮತ್ತು ಇನ್ನು 2 ದಿನಗಳು ಅಂತಂದ್ರೆ ಸರ್ವಪಕ್ಷಗಳ ಸಭೆ ಕರೆಯೋ ಹೊತ್ತಿಗೆ ಒಟ್ಟು 7,500 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಸಿದ್ಧ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಬಹುತೇಕ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸ್ಪಷ್ಟವಾಗಿ ಸರ್ಕಾರದ ನಿಲುವನ್ನ ತಿಳಿಸಬಹುದು. ಅದರ ಆಧಾರದ ಮೇಲೆ ಮುಂದಿನ ಹೋರಾಟಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ರಂಗನಾಥ್, ಇದೆಲ್ಲದರ ಜೊತೆಗೆ ಈಗ ಬೇರೆ ಬೇರೆ ಹೇಳ್ತಾರೆ, ಮುಖ್ಯಮಂತ್ರಿಗಳು ಈ ಬಾರಿ ಧೈರ್ಯ ತೋರಿಸಬೇಕು, ಮುಂದಿನ ಹೆಜ್ಜೆ ಇಡಬೇಕು, ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ನೋಡಿ, ಬಿಜೆಪಿ ನಾಯಕರು ಬೇಕಾದ್ ಮಾತಾಡ್ಬೋದು, ಕಾಂಗ್ರೆಸ್ ನಾಯಕರು ಬೇಕಾದ್ ಮಾತಾಡ್ಬೋದು. ಇವರು ಅಧಿಕಾರದಲ್ಲಿದ್ದಾಗ ಅವ್ರು ಮಾತಾಡ್ತಾರೆ, ಅವ್ರ ಅಧಿಕಾರದಲ್ಲಿದ್ದಾಗ ಇವರು ಮಾತಾಡ್ತಾರೆ. ನೀವು ಈ ಮಳೆ ಬರೆದಿರುವಂಥ ಸಂದರ್ಭದಲ್ಲಿ, ಬರ ಬಂದಂಥ ಸಂದರ್ಭದಲ್ಲಿ, ನೀರು ಇಲ್ದಿರುವಂಥ ಸಂದರ್ಭದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮುಜುಗರ ಎದುರಿಸಿದರು. ಬಂಗಾರಪ್ಪನವರು ಎಕ್ಸಾಂಪಲ್ ಕೊಡ್ತಾರೆ, ಏನಾಯಿತು ನಂತರದ ದಿನಗಳಲ್ಲಿ ಏನಾಯಿತು. ಈಗ ಎಸ್ ಎಂ ಕೃಷ್ಣ ಅವರು ಪಾದಯಾತ್ರೆ ಹೊರಟ್ಬಿಟ್ರಪ್ಪ. ಪಾದಯಾತ್ರೆ ಹೊರಟಂಥ ಎಸ್ ಎಂ ಕೃಷ್ಣ ಅವರಿಗೆ ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ತಪರಾಕಿ ಕೊಡ್ತು, ಹೆಂಗೆ ಅವ್ರು ವಾಪಸ್ ಬಂದರು. ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಜುಗರಗಳನ್ನು ಕೂಡ ಎದುರಿಸಲಿಕ್ಕೆ ಸಿದ್ಧವಾಗಿರಬೇಕು. ಸೊ ಇದೆಲ್ಲವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡೇ ಹೆಜ್ಜೆ ಇಡಬೇಕು. ಏನಂತೀರಿ? ಹೌದು, ಖಂಡಿತವಾಗಿಯೂ ಕೂಡ ಕೇವಲ ಭಾವಾವೇಶಕ್ಕೆ ತೆಗೆದುಕೊಳ್ಳುವಂತಹ ನಿರ್ಧಾರ ಇದಲ್ಲ. ನಿಜ, ರೈತರಿಗೆ ಸಂಕಷ್ಟ ಇದೆ, ಕುಡಿಯುವ ನೀರಿನ ಬವಣೆ ಇದೆ. ಬೆಂಗಳೂರು ಸೇರಿದಂತೆ ಸುಮಾರು 10 ಜಿಲ್ಲೆಗಳ ಕುಡಿಯುವ ನೀರು ನಾವು ಕಾವೇರಿ ನದಿಯನ್ನೇ ಅವಲಂಬಿತರಾಗಿದ್ದೀವಿ. ಹೀಗಾಗಿ ನೇರವಾಗಿ ನಾವು ನೀರನ್ನ ಬಿಡ್ತೀವಿ ಬಿಡಲ್ಲ ಅನ್ನುವಂಥದ್ದನ್ನ ಒಂದು ಲೈನ್ ನಲ್ಲಿ ಹೇಳಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದರ ನಡುವೆ ಒಂದು ಗ್ರೇ ಲೈನ್ ಇದ್ದೇ ಇದೆ. ಆ ಒಂದು ನಿರ್ಧಾರವನ್ನ ಇದೀಗ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿಯ ತನಕ ವಿರೋಧ ಪಕ್ಷಗಳ ಆರೋಪ ಏನೇ ಇರಲಿ, ಸರ್ಕಾರ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು, ನಾವು CWMA ಆದೇಶ ಕೊಟ್ಟರೂ ಕೂಡ ಎಷ್ಟು ನೀರು ಹರಿಬೇಕಾಗಿತ್ತು ಸಹಜವಾದಂತಹ ಪ್ರಮಾಣದಲ್ಲಿ ಅಷ್ಟೇ ನೀರನ್ನು ಹರಿಸಿದ್ದೇವೆ ಹೊರತು ನಾವು ಹೆಚ್ಚುವರಿಯಾಗಿ ನೀರನ್ನು ಹರಿಸಿಲ್ಲ. ರೈತರಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹರಿಬಿಟ್ಟಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಸರ್ಕಾರ ಕೊಡ್ತಾ ಇದೆ. ಅದರ ನಡುವೆನ ಒಂದು ನಿರ್ಧಾರವನ್ನ ಇದೀಗ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ. ಮುಂದೆ ಕೆಲವೇ ದಿನಗಳಲ್ಲಿ ಅಥವಾ ಆಗಸ್ಟ್ 3 ಅಥವಾ 4ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಮತ್ತು 2 ರಾಜ್ಯಗಳು ಒಂದು ಸಮಾಧಾನದ ಹೆಜ್ಜೆಯನ್ನ ಇಟ್ಟರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲದೆ ಹೋದ್ರೆ ಕೇವಲ ಭಾವಾವೇಶದ ನಿರ್ಧಾರಗಳು ಸಮಸ್ಯೆಗಳನ್ನ ಸರಿಪಡಿಸೋದಿಲ್ಲ. ಮತ್ತು ಸರ್ಕಾರದ ಕೈಯಲ್ಲಿ ನೀರಿನ ಲಭ್ಯತೆಯ ಪ್ರಮಾಣ ಎಷ್ಟಿದೆ ಅನ್ನೋದಕ್ಕೆ ಇನ್ನು 4-5 ತಿಂಗಳ ಆಲೋಚನೆಯನ್ನ ಖಂಡಿತ ಸರ್ಕಾರ ಮಾಡುತ್ತೆ. 10 ಜಿಲ್ಲೆಗಳ ಕುಡಿಯುವ ನೀರಿನ ಲಭ್ಯತೆಯ ವಿಚಾರದಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಖಂಡಿತವಾಗಿಯೂ ಸರ್ಕಾರ ಇಟ್ಟೇ ಇಡುತ್ತೆ. ಯಾಕೆಂದ್ರೆ ನಾವು ಕಾವೇರಿ ನೀರನ್ನ ಹೊರತುಪಡಿಸಿ ಬೇರೆ ಯಾವ ನೀರಿನ ಲಭ್ಯತೆ ಕೂಡ ನಮಗೆ ಈ ಒಂದು 10-14 ಜಿಲ್ಲೆಗಳಿಗೆ ಇಲ್ಲ. ಬೇರೆ ಬೇರೆ ನೀರಾವರಿ ಯೋಜನೆಗಳು ಬಂದಿದ್ರೆ, ಹಳೆ ಮೈಸೂರು ಭಾಗಕ್ಕೆ ನೀರಾವರಿ ಯೋಜನೆಗಳನ್ನ ಕೊಟ್ಟಿದ್ದಿದ್ರೆ ಅದು ಬೇರೆಯ ಸಮಸ್ಯೆ ಪರಿಹಾರ ಆಗ್ತಿತ್ತು. ಈಗ ಮೇಕೆದಾಟು ಡ್ಯಾಮ್ ಅನ್ನುವಂಥದ್ದು ಕೂಡ ಇನ್ನು 10 ವರ್ಷದ ಆಲೋಚನೆ, 10 ವರ್ಷದ ಯೋಜನೆ. ಸದ್ಯಕ್ಕಂತೂ ಕಾವೇರಿ ನೀರನ್ನೇ ನಾವು ಡಿಪೆಂಡ್ ಆಗಿರೋದ್ರಿಂದಾಗಿ ಸರ್ಕಾರ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಈ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆಗಳನ್ನ ಮೂಡಿಸ್ತಾ ಇದ್ದಾರೆ. ರಂಗನಾಥ, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. ಇದನ್ನು ಬಹಳ ಹುಷಾರಾಗಿ ಯಾವುದೇ ಭಾವಾವೇಶದಲ್ಲಿ ಯಾವುದೇ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿಗಳು ಯಾವ ಹೆಜ್ಜೆ ಇಡ್ತಾರೆ, ಏನೇ ಪ್ರೆಷರ್ ಹಾಕ್ಬೋದು, ಆದರೆ ಈ ಕೋರ್ಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕಾಗತ್ತೆ.